ಶಾಂತಾ ಗಂಟಿ ಅವರು ಇದ್ದಾರೆ, ರಾಜ್ಯ ಉಪಾಧ್ಯಕ್ಷರು ಇದ್ದಾರೆ ಶಾಂತಾ ಗಂಟಿ ಅಂತೇಳಿ, ಮತ್ತು ನಮ್ಮ CITನ ಜಿಲ್ಲಾ ಅಧ್ಯಕ್ಷರು ಸುನಂದ ನಾಯ್ಕ ಅವರು ಇದ್ದಾರೆ, ಮತ್ತು ಕಾರ್ಯದರ್ಶಿ ಅಶ್ವಿನಿ ತಳವಾರ್ ಅವರು ಇದ್ದಾರೆ, ಮತ್ತು ನಮ್ಮ ರೈತ ಸಂಘದ ಭೀಮರಾಯ್ ಪೂಜಾರಿ ಅವರು ಕೂಡ ಇದ್ದಾರೆ, ಮತ್ತು ಖಾಜಾ ಸಾಬ್ ಅವರು ಇದ್ದಾರೆ, ಮತ್ತು ಸುರೇಖ ರಜಪೂತ್ ಅವರು ಕೂಡ. ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಏನೊಂದು ಒಂದು ಸಾರ್ವತ್ರಿಕ ಮುಷ್ಕರ ಮಾಡಲಿಕ್ಕೆ ಕರೆಯನ್ನು ಕೊಟ್ಟಿದೆ. ಈ ಕರೆಯನ್ನು ಜಾರಿ ಮಾಡಲಿಕ್ಕೆ CITU ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇದೆ ಮತ್ತು ಈ ಮುಷ್ಕರವನ್ನು ಯಶಸ್ಸು ಮಾಡಬೇಕು ಅಂತೇಳಿ ರೈತ ಕಾರ್ಮಿಕ ಮತ್ತು ನಾಗರಿಕ ಬಂಧುಗಳಲ್ಲಿ ನಾವು ವಿನಂತಿಯೂ ಕೂಡ ನಾವು ಮಾಡ್ತಾ ಇದ್ದೇವೆ. ಯಾಕೆ ಈ ಮುಷ್ಕರ ಅಂತ ಹೇಳಿದರೆ, ನಮಗೆಲ್ಲನೂ ಕೂಡ ಗೊತ್ತಿರೋ ಹಾಗೆ ಭಾರತಕ್ಕಾಗಿ ತಯಾರಿಸಿ ಅನ್ನುವಂಥ ಒಂದು ಘೋಷಣೆಯನ್ನು ಭಾರತ ಸರ್ಕಾರ ತಂದಿದೆ. ನಾವು ಆವತ್ತನೇ ಹೇಳಿದ್ವಿ, ಭಾರತಕ್ಕಾಗಿ ತಯಾರಿಸಿ ಅನ್ನೋದು ಸರಿ ಇದೆ, ಆದರೆ ಭಾರತದ ಜನ ಕೊಂಡುಕೊಳ್ಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಸರ್ಕಾರದ ನೀತಿಗಳು ಬರಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿತ್ತು. ಯಾಕಂದರೆ ಯಾವುದೇ ಒಂದು ಉತ್ಪಾದನೆ ಆದಾಗ ಅದನ್ನು ಕೊಂಡುಕೊಳ್ಳುವಂಥವ್ರು ಇಲ್ಲ ಅಂತ ಹೇಳಿದ್ರೆ ನಾವು ಏನೇ ಘೋಷಣೆ ಕೊಟ್ಟರು ಕೂಡ ಘೋಷಣೆಗಳು ಕೇವಲ ಘೋಷಣೆಗಳಾಗಿ ಮಾತ್ರನೇ ಉಳಿಯುತ್ತೆ ಅನ್ನುವಂಥ ಕಾರಣಕ್ಕೆ ನಾವು ಅದನ್ನು ಹೇಳಿದ್ವಿ. ಸೊ ಈಗ ನಮ್ಮ ಭಾರತದಲ್ಲಿ ಈ ನೋಟಲ್ಲಿ ನಾನು ವಿವರಣೆ ಕೊಟ್ಟಿರುವ ಹಾಗೆ 3PP ಮಾಡೆಲನ್ನು ತಂದರು, ಆಮೇಲೆ ಇನ್ನೊಂದು NMP ಮಾಡೆಲನ್ನು ತಂದರು, ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತ ಹೇಳ್ತೀವಿ, ಮತ್ತು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಈ ಎರಡು ಘೋಷಣೆಗಳನ್ನು ತಂದು ನಮ್ಮ ದೇಶದ ಆರ್ಥಿಕ ಸಾರ್ವಭೌಮತೆಗೆ ಕಾರಣವಾಗಿರುವಂಥ ಉತ್ಪಾದನಾ ವಲಯವನ್ನು, ಮೂಲ ಸೌಕರ್ಯಗಳ ವಲಯಗಳನ್ನು, ಆಮೇಲೆ ಮತ್ತು ಹಣಕಾಸು ವಲಯಗಳನ್ನು ಸಂಪೂರ್ಣವಾಗಿ ಖಾಸಗೀಕರಣವನ್ನು ಮಾಡಲಾಗಿದೆ. ಮತ್ತು ಜನರಿಗೆ ಕೊಡ್ತಾ ಇರ್ತಕ್ಕಂಥ ಅಗತ್ಯ ಸೇವೆಗಳು ಅಂತ ಏನಿದ್ದಾವೆ, ಇನ್ಕ್ಲೂಡಿಂಗ್ ಎಲೆಕ್ಟ್ರಿಸಿಟಿ, ರಸ್ತೆ, ಆಮೇಲೆ ತೈಲ, ಈ ಥರದ ಅಂಶ ಮತ್ತು ರೈಲ್ವೆ, ಇದು ಎಲ್ಲವನ್ನು ಕೂಡ ಖಾಸಗೀಕರಣಕ್ಕೆ ಇವತ್ತು ಸರ್ಕಾರ ಮಾಡಿಬಿಟ್ಟಿದೆ. ಮಾಡ್ತಾ ಇದೆ ಇಲ್ಲ, ಮಾಡಿಬಿಟ್ಟಿದೆ ಆಲ್ರೆಡಿ. ಅತ್ಯಂತ ದೊಡ್ಡ ಸಂಪತ್ಭರಿತರಾಗಿದ್ದಾರೆ. ಯಾವ ಲೆವೆಲಿನ ಅವರು ಶ್ರೀಮಂತರಾಗಿದ್ದಾರೆ ಅಂದರೆ, ಅಮೆರಿಕಾದಲ್ಲಿರುವಂಥ ಎಲನ್ ಮಸ್ಕ್ ಅನ್ನುವಂಥ ಒಬ್ಬ ದೊಡ್ಡ ಶ್ರೀಮಂತ ಏನಿದ್ದಾನೆ, ಅವರಿಗೆ ಸರಿಸಾಟಿಯಾದಂಥ ಇಬ್ಬರು ಶ್ರೀಮಂತರು ಭಾರತದಲ್ಲಿದ್ದಾರೆ. ಅಂದರೆ ಅಷ್ಟು ದೊಡ್ಡ ಪ್ರಮಾಣದ ಶ್ರೀಮಂತರು ಇವತ್ತು ಭಾರತದಲ್ಲಿದ್ದಾರೆ. ಇವರ ಶ್ರೀಮಂತಿಕೆ ಬಿಕಾಸ್ ಆಫ್ ಈ ಎಲ್ಲ ಮಾಡೆಲ್ಸಿಂದ ಅವರು ಶ್ರೀಮಂತರಾಗಿದ್ದಾರೆ ಹೊರತು ಅವರ ಸ್ವಂತ ಪ್ರಯತ್ನಗಳಿಂದ ಅಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಈಗ ಈ ಮಾಲೀಕರ ಕಾರ್ಖಾನೆಗಳಲ್ಲಿ ದುಡಿತಾ ಇರ್ತಕ್ಕಂಥ ಕಾರ್ಮಿಕರು ಏನಿದ್ದಾರೆ, ಅವರುಗಳು ಸಂಘ ಮಾಡಿ ಹೋರಾಟ ಮಾಡುವುದನ್ನು ಇಲ್ಲದಂಗೆ ಮಾಡುವಂಥ ಸಲುವಾಗಿ 2002ರಲ್ಲಿ ವಾಜಪೇಯಿ ಸರ್ಕಾರ ಇದ್ದಾಗ 29 ಕಾನೂನುಗಳನ್ನು ರದ್ದು ಮಾಡಿ ಸಂಹಿತೆಗಳನ್ನಾಗಿ ಮಾಡಲಿಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿದ್ರು. ಆ ಆಯೋಗ ಆ ಸರ್ಕಾರ ಇರೋ ತನಕ ಕೆಲಸ ಮಾಡಿತು, ಮತ್ತೆ ಅದು ಸ್ಟಾಪ್ ಆಯಿತು. ಈಗ ಮತ್ತೆ ಇತ್ತೀಚೆಗೆ ಅದು ಆಯೋಗ ಕೆಲವು ಶಿಫಾರಸುಗಳನ್ನು ಕೊಟ್ಟಿದೆ. ಆ ಶಿಫಾರಸುಗಳನ್ನು 2019-20ರಲ್ಲಿ ಲೋಕಸಭೆಯಲ್ಲಿ ಅದನ್ನು ಅಂಗೀಕಾರ ಮಾಡಿಬಿಟ್ಟಿದ್ದಾರೆ. ಸೊ ಆ 29 ಕಾರ್ಮಿಕ ಕಾನೂನುಗಳಲ್ಲಿ ಮುಖ್ಯವಾಗಿ ಒಂದು ವೇತನ ಸಂಹಿತೆ ಅಂತೇಳಿ ಕರಿತೀವಿ, ಎರಡನೇದು ಸಾಮಾಜಿಕ ಭದ್ರತಾ ಸಂಹಿತೆ ಅಂತೇಳಿ ಕರಿತೀವಿ, ಮೂರನೇದು ಕೈಗಾರಿಕಾ ಸಂಬಂಧ ಸಂಹಿತೆ ಅಂತ ಕರಿತೀವಿ, ನಾಲ್ಕನೇದು OSH ಕೋಡ್ ಅಂತ, ಅಂದರೆ ಕಾರ್ಮಿಕರು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅವರ ಆರೋಗ್ಯ ಮತ್ತು ಯಾವ ರೀತಿ ಸ್ಟ್ಯಾಂಡರ್ಡ್ ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ಕೋಡ್. ಈ 4 ಸಂಹಿತೆಗಳನ್ನು ತಂದಿದ್ದಾರೆ. ಆದರೆ 29 ಕಾನೂನು ರದ್ದು ಮಾಡಿ ಇದನ್ನು ತಂದಿದ್ದಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಒಂದು ಅಂಶ. ಈಗ ಈ ಕೋಡ್ಗಳಿಂದ ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ನಾವು ನೋಡುವಾಗ, ಈಗ ವೇತನ ಸಂಹಿತೆ ಅಂತ ಹೇಳಿದ್ರೆ, ಈಗ ಇನ್ನು ಮುಂದೆ ನಮ್ಮ ದೇಶದ ಒಳಗಡೆ ಯಾರದೇ ವೇತನಗಳು ಹೆಚ್ಚಳ ಆಗಬೇಕು ಅಂತ ಹೇಳಿದ್ರು ನಮಗೆ ಯಾವುದೇ ರೀತಿಯ ಆಧಾರವಿಲ್ಲ. ಯಾಕೆ ಅಂತ ಹೇಳಿದ್ರೆ 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಒಂದು ಪರಿಕಲ್ಪನೆ ಬಂತು ಮತ್ತು ನಮ್ಮ ಸಂವಿಧಾನದಲ್ಲಿ ಕೂಡ ನಾವು ಅಡಕ ಮಾಡ್ಕೊಂಡಿದ್ದೀವಿ, ಎಲ್ಲರಿಗೂ ಕೂಡ ಜೀವನೋಪಾಯ ವೇತನ ಕೊಡಬೇಕು ಅಂತ, ಲಿವಿಂಗ್ ವೇಜ್ ಅಂತ ಹೇಳಿ ನಾವು ಕರಿತೀವಿ, ಜೀವನೋಪಾಯ ವೇತನ ಅದನ್ನು ಕೊಡಬೇಕು ಅಂತ ಹೇಳಿ ಒಂದು ಅಲ್ಲಿ ಪ್ರಾರಂಭ ಆಯಿತು. ಆಗ ಈಗಷ್ಟೇ ಸ್ವಾತಂತ್ರ್ಯ ಬಂದಿರೋದ್ರಿಂದ ಈ ಕೂಲಿಯನ್ನು ಕೊಟ್ಟರೆ ಬಂಡವಾಳಗಾರರು ಬಂಡವಾಳ ಹಾಕಲ್ಲ, ಲಾಭ ಬರಲ್ಲ, ಸರ್ಕಾರಕ್ಕೂ ಕೂಡ ಹೆಚ್ಚು ವೆಚ್ಚ ಬರುತ್ತೆ ಅಂತ ಹೇಳಿ ಆಗ ಚರ್ಚೆ ಮಾಡಿ 1948ರಲ್ಲಿ ಕನಿಷ್ಠ ವೇತನ ಕಾಯ್ದೆಯನ್ನು ಜಾರಿಗೆ ತಂದರು. 1948ರ ಕನಿಷ್ಠ ವೇತನ ಕಾಯ್ದೆ ಅಂತಲೇ ನಾವು ಅದಕ್ಕೆ ಹೆಸರು ಕರಿತೀವಿ. ಈ ಕನಿಷ್ಠ ವೇತನ ಅಂತ ಹೇಳಿದ್ರೆ ಏನಂದರೆ, ಕನಿಷ್ಠ ಮಿನಿಮಮ್ ಲೈಫನ್ನು ಜನ ನಡೆಸಬೇಕು ಅಂತಕ್ಕಂಥ ಒಂದು ಕಣ್ಣೋಟ ಇತ್ತು. ಆ ಕನಿಷ್ಠ ವೇತನವನ್ನು ನಾವು ಪರಿಷ್ಕರಣೆ ಮಾಡಬೇಕು ಬೆಲೆ ಏರಿಕೆ ಆಧಾರದಲ್ಲಿ ಅಂತೇಳಿ
ನಮ್ಮ ಹಲವು ಚಳುವಳಿಗಳು ಹೋರಾಟಗಳ ಮುಖಾಂತರ ಇವತ್ತೊಂದು 18,000ಕ್ಕೆ ಬಂದಿದೆ. ಈಗ ಮತ್ತೆ ನಮ್ಮ ರಾಜ್ಯದ ರೆಕಮೆಂಡೇಶನ್ ಸೇರಿಸ್ಕೊಂಡ್ರೆ ಒಂದು 30,000 ತನಕ ಕನಿಷ್ಠ ವೇತನ ಬಂದಿದೆ. ಆದರೆ ಅದು ಜಾರಿಯಾಗಿಲ್ಲ, ನಾನು ಅದನ್ನು ಮತ್ತೆ ಹೇಳ್ತೀನಿ. ಸೊ ಈಗ ನಾವು ಕೇಳಿದ್ದೇನು ಸೆಂಟ್ರಲ್ ಗೌರ್ಮೆಂಟ್ಗೆ, ಈ ಕನಿಷ್ಠ ವೇತನ ನಮಗೆ ಸಾಕಾಗ್ತಾ ಇಲ್ಲ, ಹಾಗಾಗಿ ನೀವೊಂದು ಲಿವಿಂಗ್ ವೇಜನ್ನು ಕೊಡಲಿಕ್ಕೆ ಪ್ರಯತ್ನಗಳನ್ನು ನಡೆಸಬೇಕು ಅಂತೇಳಿ ನಾವು ಕೇಳಿದಾಗ ಅವರು ಲಿವಿಂಗ್ ವೇಜು ಕೊಡಲಿಲ್ಲ, ಮಿನಿಮಮ್ ವೇಜನ್ನು ಖಾತ್ರಿಪಡಿಸಲಿಲ್ಲ. ಅದರ ಬದಲಿಗೆ ಇನ್ನೊಂದು ವೇಜನ್ನು ಕಂಡುಹಿಡಿದಿದ್ದಾರೆ. ಅದಕ್ಕೆ ನಾವು ಫ್ಲೋರ್ ವೇಜ್ ಅಂತ ಕರಿತೀವಿ. ಫ್ಲೋರ್ ವೇಜ್ ಎಷ್ಟು ನಿಗದಿ ಮಾಡಿದ್ದಾರೆ ಅಂದರೆ ಕೇವಲ 178 ರೂಪಾಯಿ ಒಂದು ದಿನಕ್ಕೆ. ನೀವು ಅಂದಾಜು ಮಾಡಿ, 178 ರೂಪಾಯಿ ಒಂದು ದಿನದ ವೇತನವನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ರೆ ಯಾವ ಮ್ಯಾನೇಜ್ಮೆಂಟು, ಯಾವ ಇನ್ಸ್ಟಿಟ್ಯೂಷನ್ಸು, ಯಾವ ಮಾಲೀಕರು ಅಥವಾ ಯಾವ ಕಾನೂನುಗಳು ನಮಗೆ ಸಪೋರ್ಟ್ ಆಗಿ ಸಂಬಳಗಳು ಹೆಚ್ಚಳ ಆಗಲಿಕ್ಕೆ ನಿಲ್ತವೆ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಈಗ ಆಲ್ರೆಡಿ KSRTC ನೌಕರರು 2017ರಿಂದ ವೇಜ್ ರಿವೈಸ್ ಆಗಲಿಲ್ಲ. ಇಡೀ ನಮ್ಮ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ ನೌಕರರು, ಮುನ್ಸಿಪಲ್ ವರ್ಕರ್ಸು, ಕಾಂಟ್ರಾಕ್ಟ್ ಔಟ್ಸೋರ್ಸಲ್ಲಿ ಕೆಲಸ ಮಾಡುವಂಥವರು ಸುಮಾರು 102 ಇದು ಶೆಡ್ಯೂಲ್ಡ್ ಎಂಪ್ಲಾಯ್ಮೆಂಟಲ್ಲಿ ಬರ್ತಕ್ಕಂಥ ಜನಕ್ಕೆ 7 ವರ್ಷದಿಂದ ಕನಿಷ್ಠ ವೇತನ ಹೆಚ್ಚಳ ಆಗಲಿಲ್ಲ. ಆಯ್ತಾ, ಈ ಥರದಲ್ಲಿ ಜನ ಸಫರ್ ಆಗ್ತಾ ಇದ್ದಾರೆ. ಆದರೆ ಇವರು ಆ ವೇಜನ್ನು ಕನ್ಫರ್ಮ್ ಮಾಡಿ ಅಂತ ಹೇಳಿದ್ರೆ 178 ರೂಪಾಯಿಯನ್ನ ಇವತ್ತು ಹೊಸದಾಗಿ ಇನ್ನೊಂದು ಸೃಷ್ಟಿಯನ್ನ ಮಾಡಿದ್ದಾರೆ. ಇದು ಇಡೀ ಭಾರತದ ದುಡಿಯುವ ಜನರಿಗೆ ಮಾಡಿರ್ತಕ್ಕಂಥ ಅತ್ಯಂತ ಘೋರವಾದಂಥ ಅನ್ಯಾಯ ಅನ್ನುವಂಥದ್ದನ್ನು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಮತ್ತೆ ಮಾತ್ರ ಅಲ್ಲ, ಇದರಿಂದ ನಮ್ಮ ಭಾರತದ ಜನರ ಕೊಂಡುಕೊಳ್ಳುವ ಶಕ್ತಿ ಸಂಪೂರ್ಣವಾಗಿ ಕುಗ್ಗುತ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಇದರಿಂದ ನೋಡಬೇಕಾಗ್ತದೆ. ಸೊ ಇದು ಒಂದು. ಎರಡನೇದು ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂತ ಹೇಳಿ ತಂದಿದ್ದಾರೆ. 18 ವರ್ಷದಿಂದ 60 ವರ್ಷದ ತನಕ ಒಂದು ಸಂಸ್ಥೆಗೆ ಕೆಲಸ ಮಾಡ್ತಾರೆ. ಆ ದುಡಿದ ಮೇಲೆ 60 ವರ್ಷದ ನಂತರ ನಿವೃತ್ತಿ ವಯಸ್ಸು ಅಂತ ಯಾಕೆ ನಿಗದಿ ಮಾಡಿದ್ದಾರೆ? 60 ವರ್ಷ ಆದ ನಂತರ ಅವನಿಗೆ ದುಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡಲ್ಲ. ಇದು ಸಪೋರ್ಟ್ ಮಾಡದೇ ಇರೋದ್ರಿಂದ ಅವನು ಬೇರೆಯವರ ಮೇಲೆ ಪರಾವಲಂಬಿ ಆಗಬಾರ್ದು ಅಂತ ಹೇಳಿ 15 ಕೋಟಿ ಜನ ಮಾತ್ರ ನಮ್ಮ ದೇಶದಲ್ಲಿ ಸಂಘ ಕಟ್ಟಿರೋರು. ಎಲ್ಲರೂ ಸೇರಿ ಟ್ರೇಡ್ ಯೂನಿಯನ್ ಆಕ್ಟ್ ಪ್ರಕಾರ 15 ಕೋಟಿ ಜನ, ಹೆಚ್ಚು ಕಡಿಮೆ 31ರಿಂದ 32 ಕೋಟಿ ಜನ ಸಂಘವೇ ಕಟ್ಟಿಲ್ಲ. ಇನ್ನು ಮುಂದೆ ಅವ್ರು ಯಾರು ಸಂಘ ಮಾಡ್ಕೊಳಕ್ಕಾಗಲ್ಲ. ಆ ರೀತಿಯಲ್ಲಿ ಕೋಡ್ಗಳಲ್ಲಿ ಇವತ್ತು ಚೇಂಜಸ್ ಅನ್ನ ತಂದಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ತಂದಿದ್ದಾರೆ, ನಮಗಿನ್ನು ಮುಂದೆ ಸ್ಟ್ರೈಕಿಂಗ್ ಪವರ್ ಇಲ್ಲ. ಹೆಂಗೆ? ಈಗ ನಾವು ಫಾರ್ ಎಕ್ಸಾಂಪಲ್ ಮುಷ್ಕರ ಮಾಡಬೇಕು ಅಂದ್ರೆ ನೋಟಿಸ್ ಕೊಡ್ತೀವಿ ಸರ್. ನೋಟಿಸ್ ಕೊಟ್ಟ ಮೇಲೆ ಈಗ ತಂದಿರುವ ಹೊಸ ಕಾನೂನಲ್ಲಿ ನೋಟಿಸ್ ಅನ್ನ ಕನ್ಸಲೇಷನ್ ಅಂತೇಳಿ ಕರೀತಾರೆ. ಸಂಧಾನ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ. ಈಗ ಉದಾಹರಣೆಗೆ ನಾವು ಅಂಗನವಾಡಿಯವರು ಈಗ ಮುಷ್ಕರಕ್ಕೆ ಹೋಗಬೇಕು, ನಮ್ಮ ಡಿಮ್ಯಾಂಡ್ಸ್ ಮೇಲೆ ನಾವು ಕಮಿಷನರ್ಗೆ ಕೊಡ್ತೀವಿ, ನಮ್ಮ ಡೈರೆಕ್ಟರ್ಗೆ ಕೊಡ್ತೀವಿ. ಡೈರೆಕ್ಟರ್ ಆ ಸ್ಟ್ರೈಕ್ ನೋಟಿಸ್ ಮೇಲೆ ನಮ್ಮನ್ನು ಮಾತುಕತೆ ಕರೆದ್ರೆ ನಾವು ಮಾತುಕತೆಗೆ ಹೋಗ್ತೀವಿ. ಸರ್ಕಾರ ಏನು ಸರ್ ಮಿನಿಟ್ ಮಾಡುತ್ತೆ? ಮಾಡ್ತೀವಿ, ನೋಡ್ತೀವಿ, ಕ್ರಮ ವಹಿಸ್ತೀವಿ. ಈ 3 ಬಿಟ್ಟು ಬೇರೆ ಏನಾದ್ರು ಕೊಡ್ತಾರೆ ಸರ್ ಮಿನಿಟ್ಸು? ಬೇರೆ ಏನಾದ್ರು ಕೊಡ್ತಾರ? ಅದೇ ಥರದಲ್ಲಿ ಇಂಡಸ್ಟ್ರಿಯಲ್ ವರ್ಕರ್ಸು ಕೂಡ ಸ್ಟ್ರೈಕ್ ನೋಟಿಸ್ ಕೊಟ್ಟ ಮೇಲೆ ಅವರು ಮ್ಯಾನೇಜ್ಮೆಂಟ್ ಅದನ್ನ ಕನ್ಸಲೇಷನ್ ಮಾತುಕತೆಗೆ ಅಂತೇಳಿ ಕನ್ಸಲೇಷನ್ ಆಫೀಸರ್ ಮುಂದೆ ಕರೆದ್ರೆ ಅವರು 60 ದಿನಗಳ ಕಾಲ ಮುಷ್ಕರ ಮಾಡುವಾಗಿಲ್ಲ. 60 ದಿನದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅಂಗನವಾಡಿದು LKG UKG ಪ್ರಾರಂಭ ಮಾಡಿದ್ದಾರೆ 5,500 ಕೇಂದ್ರ. ಓಕೆ, ಶಿಕ್ಷಣ ಇಲಾಖೆ 8,000 ಶಾಲೆಯಲ್ಲಿ LKG UKG ಮಾಡ್ತೀವಿ ಅಂತ ಆದೇಶ ಮಾಡಿದ್ದಾರೆ. ಈಗ ನಾವು ಮಾರ್ಚ್ಗೋ ಏಪ್ರಿಲ್ಗೋ ಮುಷ್ಕರಕ್ಕೆ ಹೋಗ್ಬೇಕು. ನಾವು ಏಪ್ರಿಲ್ ಮುಷ್ಕರಕ್ಕೆ ಹೋಗ್ತೀವಿ ಅಂತ ನೋಟಿಸ್ ಕೊಟ್ಟರೆ 14 ದಿನ ಮುಂಚಿತವಾಗಿ ಅವರು ಹೇಳ್ತಾರೆ ನಾವು ಇದಕ್ಕೆ ಸೂಕ್ತ ಕ್ರಮ ವಹಿಸ್ತೀವಿ, ನೀವು ಸ್ಟ್ರೈಕ್ ಮಾಡಬಾರ್ದು ಅಂತ. ಸರಿ, ಅವ್ರು ಹೇಳಿದ್ರು ಅಂತ ನಾವು ವಾಪಸ್ ಬರ್ತೀವಿ. 60 ದಿನ ಅಂದರೆ ಏಪ್ರಿಲ್ ಅಂತ ಹೇಳಿದ್ರೆ ಮೇಯಿಂದ ಸರ್ಕಾರಿ ಶಾಲೆ ಪ್ರಾರಂಭ ಆಗ್ತದೆ. 60 ದಿನದಲ್ಲಿ ಇಷ್ಟು ಸೆಟ್ಲ್ ಆಗಲಿಲ್ಲ ಅಂದರೆ ನಾವು ಹೆಂಗೆ ಫೈಟ್ ಮಾಡಬೇಕು? ನಾವು ಹೆಂಗೆ ಅದನ್ನು ತಡಿಬೇಕು? ನಮ್ಮ ಅಂಗನವಾಡಿ ಕೇಂದ್ರ ಹೆಂಗೆ ಉಳಿಸ್ಕೋಬೇಕು? ಈ ಥರದ ಸರ್ಕಮ್ಸ್ಟೆನ್ಸಸ್ಸು ಬಂದ್ಬಿಡುತ್ತೆ. ಆವಾಗ 60 ದಿನದ ಒಳಗೆ ನಾವು ಸ್ಟ್ರೈಕ್ ಮಾಡಿದ್ರೆ ಯಾರು ಸೈನ್ ಮಾಡಿರ್ತಾರೋ ಅವರು ನೇರವಾಗಿ ಜೈಲು, ಯಾರು ಸಪೋರ್ಟ್ ಮಾಡ್ತಾರೋ ಅವ್ರಿಗೆ ದಂಡ, ಯಾವ ಮೆಂಬರ್ಸ್ ಅದರಲ್ಲಿ ಪಾಲ್ಗೊಳ್ತಾರೋ ಅವರಿಗೆ ಅನಿರ್ದಿಷ್ಟವಾದಂಥ ಸಂಬಳ ಕಡಿತ. ಇದು ಈ ಕೋಡ್ಗಳಲ್ಲಿ ಕೊಟ್ಟಿದೆ. ನಮ್ಮ ನೈಸರ್ಗಿಕ ದತ್ತವಾಗಿರುವಂಥ, ಸಹಜವಾಗಿರ್ತಕ್ಕಂಥ, ಸಂವಿಧಾನಬದ್ಧವಾಗಿರುವಂಥ ಮುಷ್ಕರವನ್ನು ಮಾಡಲಿಕ್ಕೆ ನಮಗಾಗಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಸಾಮೂಹಿಕ ಇದು ನಾವು ನೆಗೋಜಿಯೇಷನ್ ಅಂತ ಹೇಳ್ತೀವಿ, ಯಾವ ರೀತಿಯಲ್ಲಿ ನೆಗೋಜಿಯೇಷನ್ ಮಾಡಬೇಕು? ಸಾಮೂಹಿಕ ಚೌಕಾಸಿ ನಾವು ಹೇಗೆ ಮಾಡಬೇಕು? ಚೌಕಾಸಿ ಮಾಡಲಾರದೆ ಕಾರ್ಮಿಕರು ಅಥವಾ ವರ್ಕರ್ಸ್ ಅನ್ನುವಂಥವರು ಯಾವ ರೀತಿಯಲ್ಲಿ ಅವರ ಡಿಮ್ಯಾಂಡ್ಗಳನ್ನು ಪಡ್ಕೊಳ್ಳೋಕ್ಕೆ ನಮಗೆ ವಿಧಾನಗಳಿದೆ ಭಾರತದಲ್ಲಿ. ಸೊ ಈ ರೀತಿಯ ಒಂದು ಅಪಾಯಕಾರಿಯಾದಂಥ
ಒಂದು ಅಂಶಗಳನ್ನ ಇದರಲ್ಲಿ ತಂದಿದ್ದಾರೆ. ಸೊ ಅದಕ್ಕಾಗಿ ನಾವು ಇದನ್ನ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಇದು ಒಂದು ಕಡೆ. ಮತ್ತೆ ಇದು ಈ 4 ಕೋಡ್ಗಳು ಸಹವರ್ತಿ ಪಟ್ಟಿಯಲ್ಲಿ ಬರ್ತವೆ, ನಿಮ್ಗೆ ಗೊತ್ತಿದೆ. ರಾಜ್ಯ ಸರ್ಕಾರ ಇದಕ್ಕೆ ನಿಯಮಾವಳಿಗಳನ್ನ ರಚಿಸಬೇಕು. ನಾವು ಈ ನೋಟಲ್ಲಿ ಇಲ್ಲ ಅದು. ಸೊ ನಿಯಮಾವಳಿಗಳನ್ನ ರಚಿಸಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ 2 ಸಾರಿ ಮಾತಾಡಿದ್ದೀವಿ, ಸಂತೋಷ್ ಲಾಡ್ ಅವರ ಹತ್ರ ಮಾತಾಡಿದ್ದೀವಿ, ಟ್ರೇಡ್ ಯೂನಿಯನ್ ಲೀಡರ್ಗಳನ್ನ ಕರೆದು ನೀವು ಚರ್ಚೆ ಮಾಡಬೇಕು ಕರ್ನಾಟಕ ಸರ್ಕಾರ ಅಂತ ಹೇಳಿದ್ದೀವಿ. ನಮ್ಮ ಹತ್ರ ಯಾವ ಚರ್ಚೆನೂ ಇಲ್ಲದೆ ನಿಮ್ಮ ಮಾಹಿತಿಗೆ 3 ಕೋಡ್ಗಳಿಗೆ ಆಲ್ರೆಡಿ ಇದು ನಿಯಮಾವಳಿಗಳನ್ನು ತಂದು ಗೆಜೆಟ್ ನೋಟಿಫಿಕೇಶನ್ ಅನ್ನು ಮಾಡಿಬಿಟ್ಟಿದೆ. ಆಲ್ರೆಡಿ ಆಗೋಗಿದೆ. ನರೇಂದ್ರ ಮೋದಿ ಸರ್ಕಾರ ನಮ್ಮ ಇಡೀ ನರಗಳನ್ನ ಕಟ್ ಮಾಡಿದ್ರೆ ಈ ನರದಲ್ಲಿ ಇನ್ನೇನೋ ಕೆಲವು ಉಳ್ಕೊಂಡಿರ್ತದಲ್ಲ ಅದನ್ನ ನಮ್ಮ ರಾಜ್ಯ ಸರ್ಕಾರ ಕಟ್ ಮಾಡ್ಬೋದು ಕಂಪ್ಲೀಟ್. ಅಂದ್ರೆ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗಿರೋದೇನೆಂದ್ರೆ ಮೋದಿಯವರ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಕಾರ್ಮಿಕರ ವಿಚಾರ ಬಂದಾಗ ಯಾವುದೇ ವ್ಯತ್ಯಾಸಗಳು ಇಲ್ಲ, ಯಾವ ವ್ಯತ್ಯಾಸಗಳು ಇಲ್ಲ. ಇವರಿಬ್ರು ಇರೋದು ಬಂಡವಾಳದ ಪರವಾಗಿ ಅನ್ನೋದನ್ನ ಈ ಗೆಜೆಟ್ ನೋಟಿಫಿಕೇಶನ್ ಬೇಕಾದ್ರೆ ನಾನು ನಿಮಗೆ ಶೇರ್ ಮಾಡ್ತೇನೆ. ದಯವಿಟ್ಟು ನೀವು ಓದಿ, ನೀವು ಆಮೇಲೆ ಒಂದು ಅಭಿಪ್ರಾಯಕ್ಕೆ ಬನ್ನಿ. ಎಲ್ಲರ ಫ್ಯೂಚರ್ ಅಡಗಿದೆ ಇದರೊಳಗೆ. ಸರ್, ಈಗ ಮೀಸಲಾತಿ ಪರಿಕಲ್ಪನೆಯನ್ನ ಉದ್ಯೋಗ, ಶಿಕ್ಷಣ ಎಲ್ಲವನ್ನ ಖಾಸಗೀಕರಣ ಮಾಡೋದ್ರ ಮುಖಾಂತರ ಕಂಪ್ಲೀಟ್ ಅದನ್ನ ಮೂಲೆ ಗುಂಪು ಮಾಡಿದ್ರು. ಅದರ ಮೌಲ್ಯವನ್ನೇ ಹಿಂಡಾಕ್ತಾ ಇದ್ದಾರೆ ರೈತ ಚಳುವಳಿಗಳು. ನಾವು ಈ ಹೋರಾಟದಲ್ಲಿ ಭೂ ಸ್ವಾಧೀನ ಕಾಯ್ದೆ ಇದು ಏನು ಬಂದಿರುವಂಥ ತಿದ್ದುಪಡಿಯನ್ನು ಕೂಡ ವಾಪಸ್ ತೆಗಿಬೇಕನ್ನೋ ಡಿಮ್ಯಾಂಡ್ ಇಟ್ಟಿದ್ದೀವಿ. ಎಲೆಕ್ಟ್ರಿಸಿಟಿ ಅದನ್ನ ಖಾಸಗೀಕರಣ ಮಾಡಬಾರ್ದು ಅನ್ನೋ ಬೇಡಿಕೆ ಇಟ್ಟಿದ್ದೀವಿ. ಅಣುಶಕ್ತಿ ಕಾಯ್ದೆ ಏನು ಅದನ್ನ ಖಾಸಗಿಯವರು ಕೊಡ್ತಾ ಇದ್ದಾರೆ, ಕೊಡಬಾರ್ದು ಅನ್ನುವಂಥ ಡಿಮ್ಯಾಂಡ್ ಇಟ್ಟಿದ್ದೀವಿ. ಆಮೇಲೆ VB ಗ್ರಾಮ್ಜಿ ಅದನ್ನ ರದ್ದು ಮಾಡಿ ನರೇಗಾ ಕಾಯ್ದೆಯನ್ನ ಪುನರ್ ಸ್ಥಾಪಿಸಬೇಕು ಅನ್ನೋ ಡಿಮ್ಯಾಂಡ್ ಇಟ್ಟಿದ್ದೀವಿ. LICಯಲ್ಲಿ 100% ಇದೇನು ವಿದೇಶಿ ಬಂಡವಾಳ ಬರಬಾರ್ದು, ತೆಗಿಬೇಕಾದನ್ನ ಅನ್ನೋದನ್ನು ಕೂಡ ಇಟ್ಟಿದ್ದೀವಿ. ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಹೋಗ್ತಾ ಇರೋದು. ಇವತ್ತು ರೈತರದ್ದು ಏನಾಗಿದೆ, ಭೂ ಸ್ವಾಧೀನವನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಇಡೀ ರೈತ ಚಳುವಳಿಗಳ ಕತ್ತನ್ನ ಇಸ್ಕೊಂಡ್ಬಿಟ್ಟಿದ್ದಾರೆ. ದಲಿತ ಸಂಘಟನೆಗಳ ಚಳುವಳಿಗಳನ್ನ ಕತ್ತಿಸ್ಕಿದ್ದಾರೆ. ಇರೋದೊಂದು ಟ್ರೇಡ್ ಯೂನಿಯನ್ ಮೂವ್ಮೆಂಟ್, ಅದನ್ನು ಕೂಡ ಕತ್ತಿಸ್ತಾ ಇದ್ದಾರೆ. ಯಾಕಂದ್ರೆ ಬಂಡವಾಳವೇ ಪ್ರಧಾನ. ನಾವು ಕೇಳುವುದು ಬಂಡವಾಳ ಬರಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು. ಯಾವುದೇ ಬಂಡವಾಳ ಸಾರ್ವತ್ರಿಕವಾಗಿರಬೇಕು, ಒಂದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಕಂಟ್ರೋಲ್ ಅಲ್ಲಿ ಇರಬೇಕು. ಆದರೆ ಇವತ್ತಿನ ಬಂಡವಾಳದ ಕೈಯಲ್ಲಿ ಸರ್ಕಾರಗಳು ಇದ್ದಾವೆ. ಅದರಿಂದಾಗೇನೆ ಇವತ್ತು ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಸರ್, ಮೊನ್ನೆ ಮುಟ್ಟಿನ ರಜೆ ಕೊಟ್ರಲ್ಲ ಸರ್ ಹೆಣ್ಮಕ್ಳಿಗೆ, ಮುಟ್ಟಿನ ರಜೆಯಲ್ಲಿ ಹೋಟೆಲ್ ಕಾರ್ಮಿಕ ಸಂಘದಲ್ಲಿ ಹೆಣ್ಮಕ್ಳೇ ಇಲ್ಲ. ಹೋಟ್ಲ್ಗಳಲ್ಲಿ ಹೆಣ್ಮಕ್ಳು ಇರೋದು ತುಂಬ ಕಡಿಮೆ, ಸಮ್ % ಇದ್ದಾರೆ ಅಷ್ಟೇ, ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಹೋಟೆಲ್ ಮಾಲೀಕ ಸಂಘದವರು ಹೋಗಿ ಮುಟ್ಟಿನ ರಜೆಯನ್ನ ಕ್ವಶನ್ ಮಾಡ್ತಾರೆ ಸರ್ ಹೈಕೋರ್ಟಲ್ಲಿ. ನಮ್ಮ ಜಡ್ಜು ಏನೂ ಕೂಡ ನೋಡ್ಲಾರ್ದೆ ಮುಟ್ಟಿನ ರಜೆಯನ್ನ ಏನೋ ಇದು ನೋಟಿಸ್ ಅನ್ನ ಇಶ್ಯೂ ಮಾಡಿಬಿಡ್ತಾರೆ, ತಡೆ ಹಿಡಿತಾರೆ. ನಂತರದಲ್ಲಿ ಎಲ್ಲ ಅಡ್ವೊಕೇಟ್ಸ್ ಹೋದ್ಮೇಲೆ ಅದನ್ನ ಮೂವ್ ಮಾಡಿದ್ದಾರೆ. ಈ ತರದಲ್ಲಿ ನಮ್ಮ ಮಾಲೀಕರಿದ್ದಾರೆ. ಮತ್ತೆ ಇನ್ನೊಂದು ಮಜಾ ಏನಂದ್ರೆ, ಈಗ ನಮ್ಮ ರಾಜ್ಯ ಸರ್ಕಾರ ಸಮಾಜವಾದಿ ಪರಿಕಲ್ಪನೆಯನ್ನ ಇಟ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸಮಾಜವಾದವನ್ನ ನಾವೇ ಮೊನ್ನೆ ನಮ್ಮ ಅರಸು ಆದಮೇಲೆ ನೆಕ್ಸ್ಟ್ ನಾವೇ ಅನ್ನುವಂಥ ಎಲ್ಲ ಪ್ರಚಾರಗಳನ್ನ ತಗೊಂಡಿದ್ದಾರೆ. ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ತೀನಿ, ಇದೊಂದು ಹೇಳಿ ನಾನು ಮಾತು ಮುಗಿಸ್ತೇನೆ. ಕನಿಷ್ಠ ವೇತನ 1948 ಪರಿಷ್ಕರಣೆ ಆಗಬೇಕಂತೇಳಿ ಅದಕ್ಕೊಂದು ಬೋರ್ಡ್ ಇದೆ ಸರ್ ಕರ್ನಾಟಕದಲ್ಲಿ, ಮಿನಿಮಮ್ ವೇಜ್ ಬೋರ್ಡ್ ಅಂತ ನಾವು ಕರಿತೀವಿ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿದ್ದಾಗ ಮೊದಲು ಗೌರ್ಮೆಂಟ್ ಬಂದಾಗ 16-17ರಲ್ಲಿ ಪರಿಷ್ಕರಣೆ ಆಗಿತ್ತು. 17ರಿಂದ 18,000 ಅಲ್ಲಿಗೆ ನಿಂತೋಗಿದೆ ಕನಿಷ್ಠ ವೇತನ. ಮುಂದೆ ನೆಕ್ಸ್ಟ್ ಬಂದಂಥ ಬೊಮ್ಮಾಯಿ ಸರ್ಕಾರ ಅದರ ತಂಟೆಗೆ ಹೋಗಲಿಲ್ಲ. ಮತ್ತೆ ಈಗ ಅದು ಬಂದು 23,000ರಿಂದ 30,000 ಪರಿಷ್ಕರಣೆ ಆಗಿದೆ ಸರ್. ಅನ್ಸ್ಕಿಲ್ಡ್ ಸೆಮಿಸ್ಕಿಲ್ಡ್ಗೆ 23, ಆಮೇಲೆ ಸ್ಕಿಲ್ಡ್ ಐಸ್ಕಿಲ್ಡ್ ಈ ಥರ ಅಪ್ ಟು 30,000 ಇಟ್ಸ್ ಎ ಗುಡ್ ವೇಜ್ ನಮ್ಮ ಪ್ರಕಾರ. 30,000ವನ್ನ ಯಾವಾಗ ರೆಕಮೆಂಡ್ ಮಾಡಿದ್ದಾರೆ ಸರ್ ಇವರು? ಬೋರ್ಡಲ್ಲಿ ಎಲ್ಲರೂ ಒಂದು ಅಭಿಪ್ರಾಯಕ್ಕೆ ಬಂದು ಆಗಸ್ಟ್ ತಿಂಗಳಲ್ಲಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ಏನಂತ, ಇದು ನಾವು ಒಪ್ಪಿದ್ದೀವಿ, ಇದನ್ನು ನೀವು ಘೋಷಣೆ ಮಾಡ್ಬೋದು ಅಂತ. ಯಾರೂ ಘೋಷಣೆ ಮಾಡಲಿಲ್ಲ. ಈಗ ಘೋಷಣೆ ಮಾಡಬೇಕು ಅಂತೇಳಿ ಕೆಲವರೆಲ್ಲ ಲೆಟರ್ಗಳು ಬರೆದ್ರು ಕಾರ್ಮಿಕ ಆಯುಕ್ತರಿಗೆ, ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಸರ್. ನಾನು ಬೇಕಾದ್ರೆ ನಿಮ್ಗೆ ಶೇರ್ ಮಾಡ್ತೀನಿ. ಏನಂತ ಗೊತ್ತಾ, 1948ರ ಕನಿಷ್ಠ ವೇತನ ಕಾಯ್ದೆ ವೇತನ ಸಂಹಿತೆಯ ಪ್ರಕಾರ ರದ್ದಾಗಿದೆ, ಕಾಯ್ದೆನೇ ರದ್ದಾಗಿದೆ. ಹಂಗಾಗಿ ನಾವೇನು ಶಿಫಾರಸು ಕನಿಷ್ಠ ವೇತನ ಮಾಡಿದ್ದೀವಿ ಅದನ್ನ ಈಗ ಸದ್ಯಕ್ಕೆ ಜಾರಿ ಮಾಡಲಿಕ್ಕೆ ಆಗೋದಿಲ್ಲ. ಕಾನೂನು ಇಲಾಖೆ ಅಭಿಪ್ರಾಯ ತಗೊಂಡು ಮತ್ತೆ ನಾವು ಹೇಳ್ತೀವಿ ಅಂತೇಳಿ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಲೇಬರ್ ಕಮಿಷನ್. ಇನ್ನು ಗೆಜೆಟ್ ನೋಟಿಫಿಕೇಶನ್ನಲ್ಲಿದೆ, ಫೈನಲ್ ನೋಟಿಫಿಕೇಶನ್ ಬರಲಿಲ್ಲ. ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡಬೇಕು. ರೂಲ್ಸ್ ಫ್ರೇಮ್ ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೂ ಕೂಡ
ಒಂದು ಏಪ್ರಿಲ್ ತನಕ ಟೈಮ್ ಇದೆ, ರಾಜ್ಯ ಸರ್ಕಾರಕ್ಕೆ ಏಪ್ರಿಲ್ ತನಕ ಟೈಮ್ ಇದೆ. ನಿಜವಾಗ್ಲೂ ನೀವು ಕಾರ್ಮಿಕರ ಹಿತವನ್ನ ಕಾಪಾಡುವುದಿದ್ರೆ ಈ ಮಿನಿಮಮ್ ವೇಜ್ನ ಅನೌನ್ಸ್ ಮಾಡ್ಬೋದಾಗಿತ್ತಲ್ಲ. ರಾಜ್ಯ ಸರ್ಕಾರಗಳಿಗೆ ರೈಟ್ಸ್ ಇದೆಯಲ್ಲ, ಯಾಕೆ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿಲ್ಲ? ನಾವು ಯಾವಾಗ ಇವರು ಅಧಿಕಾರಕ್ಕೆ ಬಂದಾಗಿಂದ 2.5 ವರ್ಷದಿಂದ 1.5 ಕೋಟಿ ಜನ ಕಾಯ್ಕೊಂಡು ಕೂತಿದ್ದೀವಿ ಕನಿಷ್ಠ ವೇತನ ಆಗುತ್ತೆ. ಇಷ್ಟು ಅನ್ಯಾಯ ಇವತ್ತು ನಡೆದಿದೆ ಕಾರ್ಮಿಕರ ವಿಚಾರ. ಈ ಎಲ್ಲ ಸಂಘಗಳು, ರೈತ ಸಂಘಗಳು, ಮಹಿಳಾ ಸಂಘಟನೆಗಳು, ಕೃಷಿ ಕೂಲಿಗಾರ ಸಂಘಟನೆಗಳು ಎಲ್ಲರೂ ಸೇರಿ ಈ ಮುಷ್ಕರಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದು ಇವತ್ತು ನಾವು ಇಟ್ಟಿರುವಂಥ ಡಿಮ್ಯಾಂಡ್ಸು ಯಾವುದೇ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ದೇಶದ ಭವಿಷ್ಯತ್ತನ್ನು ಉಳಿಸುವಂಥ ಬೇಡಿಕೆಗಳನ್ನು ನಾವು ಇಟ್ಟಿದ್ದೀವಿ. ಈ ದೇಶದ ಜನರ ಬದುಕಿನ ಭವಿಷ್ಯತ್ತನ್ನು ಉಳಿಸುವಂಥ ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಮತ್ತು ಈ ಸಂಘರ್ಷ ಶ್ರಮಿಕರು ಮತ್ತು ಬಂಡವಾಳಗಾರರ ನಡುವಿನ ಸಂಘರ್ಷದ ಒಂದು ಮುಷ್ಕರ ಇದೆ. ಸಂಘರ್ಷದ ಒಂದು ಮುಷ್ಕರ. ಈ ಮುಷ್ಕರದಲ್ಲಿ ಶ್ರಮಿಕರ ಪಾತ್ರವನ್ನು ಮತ್ತು ಶ್ರಮಿಕರ ಶ್ರಮವನ್ನು ಉಳಿಸಲಿಕ್ಕೆ ನಾವು ಈ ಮುಷ್ಕರ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಹೇಳ್ತೀವಿ. ಕಂಪ್ಲೀಟ್ ನಿಲ್ಲುತ್ತೆ ಸರ್, ಫ್ಯಾಕ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಇದರಲ್ಲೆಲ್ಲ ನಿಲ್ಲುತ್ತೆ, ಸರ್ವಿಸ್ ನಿಲ್ಲುತ್ತೆ. ಆಮೇಲೆ LIC ಮತ್ತು ಎಲೆಕ್ಟ್ರಿಸಿಟಿಯವರು ಭಾಗಶಃ ಪ್ರೊಟೆಸ್ಟಲ್ಲಿ ಬರ್ತಾರೆ. ಅದೇ ಅದು ನಿಂತೋದ್ರೆ ಇಡೀ ಕತ್ಲಾಗೋಗುತ್ತಲ್ಲ, ಹಾಗಾಗಿ ಅದು ಪ್ರೊಟೆಸ್ಟ್ ಸ್ವರೂಪದಲ್ಲಿ ಇರುತ್ತೆ. ಉಳಿದವರು ಎಲ್ಲ ಕಡೆಯಲ್ಲಿ ಕೂಡ ಒಂದು ಬಂಧುಗಳ ಸ್ವರೂಪವನ್ನು ಮಾಡುವಂಥ ಒಂದು ಆ ಥರದ ಒಂದು ಚಳವಳಿಯ ಸ್ವರೂಪ ಇದೆ. ಪರ್ಟಿಕ್ಯುಲರ್ ಆಯಾ ಜಿಲ್ಲೆಗಳಲ್ಲಿ ಮತ್ತೆ ಇವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ಆರ್ಗನೈಸ್, ಅನ್ಆರ್ಗನೈಸ್, ಫೈನಾನ್ಸ್ ಸೆಕ್ಟರ್ ಮತ್ತು ಎಲ್ಲ ಆರ್ಗನೈಸೇಷನ್ಸ್ ಇದೆ.